ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ಮಾರ್ಟಿನ್ ಸಿನಿಮಾದ ಟ್ರೈಲರ್ ಅನ್ನ ಇವತ್ತು ಬಿಡುಗಡೆ ಮಾಡಲಾಗಿದೆ. ಈ ಒಂದು ಮಾರ್ಟಿನ್ ಸಿನಿಮಾವನ್ನ ಎ.ಪಿ. ಅರ್ಜುನ್ ಮತ್ತು ಧ್ರುವ ಸರ್ಜನ್ ಅವರ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಅದ್ದೂರಿ ಫಿಲ್ಮ್ ನಂತರ ಅದ್ದೂರಿ ಸಿನಿಮಾದ ನಂತರ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಸಿನಿಮಾವನ್ನ ರಚನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಮಾರ್ಟಿನ್ ಸಿನಿಮಾದ ಒಂದು ಮೊದಲನೇ ಟ್ರೈಲರ್ ನ ವಿಶೇಷತೆ ಏನಂದ್ರೆ ಈ ಒಂದು ಮೊದಲನೇ ಟ್ರೈಲರ್ ನ ಏನ್ ಮಾಡಿದ್ರೆ ಮುಂಬೈನಲ್ಲಿ ಒಂದು ಟ್ರೈಲರ್ ನ ರಿಲೀಸ್ ಮಾಡಲಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಬನ್ನಿ ಹಾಗಾದ್ರೆ ಮಾರ್ಟಿನ್ ಸಿನಿಮಾ ಯಾವ ರೀತಿ ಇದೆ ಮತ್ತೆ ಟ್ರೈಲರ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡ ಬನ್ನಿ. ವೀಕ್ಷಕರೇ, ಈ ಒಂದು ಮಾರ್ಟಿನ್ ಸಿನಿಮಾವು ಅಕ್ಟೋಬರ್ 11ನೇ ತಾರೀಕಿಗೆ ನಿಮ್ಮ ಕಣ್ಣ ಮುಂದೆ ಬರಲಿದೆ. ಅದೇ ರೀತಿಯಾಗಿ ಈ ಒಂದು ಮಾರ್ಟಿನ್ ಸಿನಿಮಾದಲ್ಲಿ ನಾಯಕನಾಗಿ ಧ್ರುವ ಸರ್ಜಾ ಅವರು ಅಭಿನಯಿಸಿದ್ರೆ, ನಾಯಕಿಯಾಗಿ ವೈಭವ್ ಶಾಂಡಿಲ್ಯ ಅವರು, ಅದೇ ರೀತಿಯಾಗಿ ನಿರ್ದೇಶನ ಎ.ಪಿ. ಅರ್ಜುನ್ ಅವರ ನಿರ್ದೇಶನದೊಂದಿಗೆ ಈ ಒಂದು ಸಿನಿಮಾನ ಅತ್ಯಂತ ಅದ್ಭುತವಾಗಿ ರಚನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಿನಿಮಾ ಆರಂಭವಾಗುವುದೇ ಏನಂದ್ರೆ ಪಾಕಿಸ್ತಾನ ಜೈಲಿನಿಂದ ಮುಖಾಂತರ. ಅಂದ್ರೆ ಟ್ರೈಲರ್ ಅಲ್ಲಿ ಏನ್ ಮಾಡಿ ತೋರಿಸ್ಯಾರ ಅಂತಂದ್ರೆ ಮೊದಲಿಗೆ ಪಾಕಿಸ್ತಾನ ಜೈಲಲ್ಲಿ ಧ್ರುವ ಸರ್ಜಾ ಬಂಧಿಸಿರ್ತಾರ. ಅಲ್ಲಿಂದ ಏನ್ ಮಾಡ್ತಾರ ಅಂದ್ರೆ ಧ್ರುವ ಸರ್ಜಾ ಅವರ ನೆಕ್ಸ್ಟ್ ಗ್ರ್ಯಾಂಡ್ ಎಂಟ್ರಿ ಆಗುತ್ತೆ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಆಕ್ಷನ್ ಸೀನ್ ಗಳನ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ಧ್ರುವ ಸರ್ಜಾ ಅವ್ರನ್ನ ಆಕ್ಷನ್ ಪ್ರಿನ್ಸ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಒಂದು ಮಾರ್ಟಿನ್ ಫಿಲ್ಮ್ ನಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅತಿ ಹೆಚ್ಚು ಆಕ್ಷನ್ ಸೀನ್. ಧ್ರುವ ಸರ್ಜಾ ಅವರ ಹಿಂದೆ ಒಂದು ರಚನೆ ಮಾಡಿದಂತ ಸಿನಿಮಾಗಳಿಂದ ಈ ಒಂದು ಸಿನಿಮಾ ಅತ್ಯಂತ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಆಕ್ಷನ್ ಗಳನ್ನ ಈ ಒಂದು ಸಿನಿಮಾಗಳಲ್ಲಿ ಆಡ್ ಮಾಡಿದೆಲ್ಲಾಗಿದೆ. ಅದೇ ರೀತಿ ಶಟ್ ಗಳನ್ನ ನೋಡ್ಬೇಕಂದ್ರೆ ಈ ಒಂದು ಫಿಲ್ಮ್ ಅಂದ್ರೆ ಟ್ರೈಲರ್ ಅಲ್ಲಿ ನೋಡಿದ್ರೆ ಅತಿ ಹೆಚ್ಚು ಶಟ್ ಗಳನ್ನ ಏನ್ ಮಾಡಿದ್ರೆ ವಿಭಿನ್ನವಾದ ಶೈಲಿಯಲ್ಲಿ ಅಂದ್ರೆ ಸೆಟ್ ಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿರ್ದೇಶನ ಅತ್ಯಂತ ಅದ್ಭುತವಾಗಿದೆ. ಅದೇ ರೀತಿಯಾಗಿ ಶೂಟಿಂಗ್ ಅದು ಕ್ಯಾಮರಾಮನ್ ಆಗಲಿ ಅತ್ಯಂತ ಒಳ್ಳೆಯ ರೀತಿಯಿಂದ ಈ ಒಂದು ಸಿನಿಮಾವನ್ನ ರಚನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಧ್ರುವ ಸರ್ಜಾ ಅವರಿಂದ ಅತಿ ಹೆಚ್ಚು ಆಕ್ಷನ್ ಗಳು ಇರೋದ್ರಿಂದ ಆಕ್ಷನ್ ಪ್ರಿನ್ಸ್ ಅಂತ ಈ ಧ್ರುವ ಸರ್ಜಾ ಅವರನ್ನ ಕರೀತಾರೆ. ಈ ಒಂದು ಮಾರ್ಟಿನ್ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂದ್ರೆ ಸುಮಾರು 13 ಭಾಷೆಗಳಲ್ಲಿ ಈ ಒಂದು ಸಿನಿಮಾವು ಬಿಡುಗಡೆ ಆಗಲಿದೆ. ಸರ್ಜಾ ಅವರ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚಿನ ಭಾಷೆಯಲ್ಲಿ ರಚನೆಯಾದ ಸಿನಿಮಾ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅತಿ ಹೆಚ್ಚಿನ ಭಾಷೆಯಲ್ಲಿ ಕನ್ನಡ ಸಿನಿಮಾ ತಯಾರಾಗಿದೆ ಅಂತಂದ್ರೆ ಅದು ಮಾರ್ಟಿನ್ ಸಿನಿಮಾ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಧ್ರುವ ಸರ್ಜಾ ಅವರ ಆಕ್ಷನ್ ಆಗಲಿ ಆಟಿಟ್ಯೂಡ್ ಆಗಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಿನಿಮಾದಲ್ಲಿ ತೋರಿಸಲಾಗಿದೆ. ಅದೇ ರೀತಿಯಾಗಿ ಧ್ರುವ ಸರ್ಜಾ ಅವರ ಈ ಒಂದು ಸಿನಿಮಾ ಅತ್ಯಂತ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಟ್ರೈಲರ್ ನೋಡೋದ್ರ ಮುಖಾಂತರ ಈ ಒಂದು ಸಿನಿಮಾ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಿನಿಮಾ ಓಡಲಿದೆ ಅಂತ ವೀಕ್ಷಕರೇ. ಅದೇ ರೀತಿಯಾಗಿ ಈ ಒಂದು ಮಾರ್ಟಿನ್ ಸಿನಿಮಾದ ಕಥೆಯನ್ನು ಯಾರು ಬರ್ದಾರಂತ ವಿಶೇಷತೆ ಅದನ್ನ ಏನ್ ಮಾಡ್ಯಾರ ಫಸ್ಟ್ ಗೆ ಏನ್ ಮಾಡಿದಾರೆ ಅರ್ಜುನ್ ಸರ್ಜಾ ಅವರು ಏನ್ ಮಾಡ್ಯಾರ ಈ ಒಂದು ಕಥೆಯನ್ನ ಬರ್ದಾರ ಅಂತ ಹೇಳ್ಬೋದು. ಮಾರ್ಟಿನ್ ಸಿನಿಮಾದಲ್ಲ ಟ್ರೈಲರ್ ಅಲ್ಲಿ ನೋಡ್ಬೇಕಂದ್ರೆ ಈ ಕತೆ ಯಾವ್ದು ಗೊತ್ತಾಗೋದಿಲ್ಲ. ಅಂದ್ರೆ ಕತೆ ಯಾವ ರೀತಿ ಇದೆ ಟ್ರೈಲರ್ ನೋಡ್ರಿ 2 ನಿಮಿಷದ ಟ್ರೈಲರ್ ಅಲ್ಲಿ ಎಲ್ಲ ಆಕ್ಷನ್ ಸೀನ್ ಗಳನ್ನ ತೋರಿಸಿದ್ದಾರೆ. ಅದೇ ಕತೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಊಹಿಸ್ಕೊಳ್ಕೋದು ಆಗೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಮಾರ್ಟಿನ್ ಫಿಲ್ಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅತಿ ಹೆಚ್ಚು ಆಕ್ಷನ್ ಸೀನ್ ಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಮಾರ್ಟಿನ್ ಸಿನಿಮಾದ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಅಂದ್ರೆ ಸಲಾರ ಆಗಲಿ KGF ಈ ರೇಂಜ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಾರಲ್ಲ, ಅದೇ ರೀತಿ ರವಿ ಬಸ್ ಅವರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಮಾರ್ಟಿನ್ ಫಿಲ್ಮ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಮರಾಮನ್ ಅತ್ಯಂತ ಅದ್ಭುತವಾಗಿ ಕ್ಯಾಮರಾಮನ್ ಅವರು ಅತ್ಯಂತ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ನೋಡಿದ್ರಲ್ಲ ಯಾವ್ದು ಮಾರ್ಟಿನ್ ಸಿನಿಮಾದ ಒಂದು ಕಥೆಯನ್ನ ನಾವಂತ ಹೇಳಕ್ ಆಗೋದಿಲ್ಲ. ಅದೇ ರೀತಿಯಾಗಿ ಟ್ರೈಲರ್ ಯಾವ ರೀತಿ ಇದೆ ಅದೇ ಅತಿ ಹೆಚ್ಚು ಆಕ್ಷನ್ ಒಳಗೊಂಡಿದೆ ಅಂತ ಹೇಳ್ಬೋದು. ಅಕ್ಟೋಬರ್ 11ನೇ ತಾರೀಕಿಗೆ ಯಾವ ರೀತಿ ಈ ಸಿನಿಮಾ ಇದೆ ಅನ್ನೋದನ್ನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ರೀತಿ ತಿಳಿತದೆ ಅಂತ ಹೇಳ್ತಾ ವೀಕ್ಷಕರೇ, ಬನ್ನಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೆ ಸಿಗೋಣ. ಧನ್ಯವಾದಗಳು.